ಕನ್ನಡ ಮೀಡಿಯಂ ಎಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಕನ್ನಡದ ಬಗ್ಗೆ ನಮಗೆ ಪ್ರೀತಿ ನನಗೆ ಗೊತ್ತಿದೆ. ನಾವು ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ. ನಮ್ಮ ರಕ್ತದಲ್ಲಿ ಕನ್ನಡ ಇದೆ. ಒಬ್ಬ ಮಗು ಇದ್ರೇನು ಕೂಡ ಒಂದು ಟೀಚರ್ ಕಡ್ಡಾಯವಾಗಿರ್ತಾರೆ. ಒಳ್ಳೆ ಬಿಲ್ಡಿಂಗ್ ಇರುತ್ತೆ. ಮಿಡ್ ಡೇ ಮೀಲ್ಸಿಗೂ ಕೂಡ ಒಂದು ವ್ಯವಸ್ಥೆ ಆಯಾ ಯಾರ್ಯಾರು ಇರಬೇಕು ಅದು ಕಡ್ಡಾಯವಾಗಿರ್ತಾರೆ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ 46,000 ಅಲ್ಲ, ಇನ್ನೂ ಜಾಸ್ತಿ ಏನಾದ್ರು ಈಗ ಶಾಲೆಯಲ್ಲಿ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರೆ ಹೇಳಿ, ಹೊಸದಾಗಿ ನಾನು ಮಧು ಬಂಗಾರಪ್ಪ ಅವರ ಈ ಆರ್ಭಟ ಗರ್ಜನೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪ ನಿಜಕ್ಕೂ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿದ್ದಾರಾ ಅಂತ ಹುಡುಕ್ತಾ ಹೋದ್ರೆ ಹೌದು ಅನ್ನುತ್ತೆ ಅವ್ರು ಮಾಡಿರೋ ಕೆಲಸಗಳು ಕಳೆದ 2.5 ವರ್ಷದಲ್ಲಿ. ನನ್ನ ರಕ್ತದಲ್ಲಿ ಕನ್ನಡ ಇದೆ, ಒಬ್ಬನೇ ಒಬ್ಬ ವಿದ್ಯಾರ್ಥಿಗಾಗಿ ಆದ್ರೂ ಸರಿ ನಾವು ಸರ್ಕಾರಿ ಶಾಲೆಯನ್ನ ನಡೆಸ್ತೀವಿ, ಮುಚ್ಚೋದಿಲ್ಲ ಅಂತ ಘಂಟಾಘೋಷವಾಗಿ ಗರ್ಜಿಸಿದ್ದಾರೆ ತಮ್ಮನ್ನ ಟೀಕಿಸುವವರ ವಿರುದ್ಧ. ಎಸ್, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿ 2.5 ವರ್ಷಗಳಾಯಿತು. ಆರಂಭದಲ್ಲಿ ಕ್ಯಾಬಿನೆಟ್ ಹಂಚಿಕೆ ಆದಾಗ ಇವರ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನ ಇವರು ಬಿಡಿ ಇನ್ನೇನೋ ಮತ್ತೊಬ್ಬ ಕಿಮ್ಮನೆ ಮತ್ತೊಬ್ಬ ಕಾಗೇರಿ ಥರ 5 ವರ್ಷ ಮುಗಿಸಿ ಹೋಗ್ತಾರೆ ಅಂತ ತಾತ್ಸಾರದ ಮಾತುಗಳು ಹೆಚ್ಚಾಗಿ ಕೇಳಿಬಂದಿತ್ತು. ಅದರ ನಡುವೆ ಮಧು ಬಂಗಾರಪ್ಪ ಸ್ಟ್ರೈಟ್ ಫಾರ್ವರ್ಡ್ ಇದ್ದಂಗೆ ಹೇಳ್ತಾರೆ. ಅದು ಯುದ್ಧ ಆದರೂ ಸರಿ, ಪ್ರೀತಿ ಆದರೂ ಸರಿ, ಹಿಂದೆ ಮಾತಾಡೋ ಕುತಂತ್ರಗಳಿಲ್ಲ. ಇದು ಇನ್ನೊಂದಷ್ಟು ಜನ ಗುರಿ ಹತ್ತಿಸ್ಬಿಟ್ಟಿತ್ತು. ಈ ಮನುಷ್ಯ ಯಾಕೋ ಸರಿ ಇಲ್ಲ, ಈ ಥರ ಹೇರ್ ಸ್ಟೈಲ್ಗಳು, ಈ ಮನುಷ್ಯಂಗೆ ಸರಿ ಎಜುಕೇಷನ್ ಇಲ್ಲ, ಇವರೇನು ಎಜುಕೇಷನ್ ಮಿನಿಸ್ಟರ್ ಆದರು ಅನ್ನೋ ಮಟ್ಟಕ್ಕೆ ಇನ್ನೂ ಒಂದು ಹಂತಕ್ಕೆ ಟೀಕೆಗಳು ಶುರುವಾಯಿತು. ತಲೆ ಕೆಡಿಸ್ಕೊಳ್ಳಿಲ್ಲ ಮಧು ಬಂಗಾರಪ್ಪ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಒನ್ಸ್ ತನ್ನ ಕೈಗೆ ತನ್ನ ಖಾತೆಯ ಗ್ರಿಪ್ ಬರೋವರೆಗೂ ಕೂಡ ಮಧು ಬಂಗಾರಪ್ಪ ಮೌನನೇ ಮಾತು ಅಂದ್ಕೊಂಡು ಸೈಲೆಂಟ್ ಆಗಿಬಿಟ್ಟಿದ್ರು. ಈಗ ಮಧು ಬಂಗಾರಪ್ಪ ಮಾತಾಡ್ತಿದ್ದಾರೆ. ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ, ಆದ್ರೀಗ ಮಾತು ವಜ್ರ ಆಗಿದೆ ಮಧು ಬಂಗಾರಪ್ಪ ಅವರ ಆರ್ಭಟದಿಂದ. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ತೆಗೆದುಕೊಂಡ ಅತಿ ದೊಡ್ಡ ಕ್ರಾಂತಿ ಮಕ್ಕಳು ಹೈದರಾಬಾದ್ ಕರ್ನಾಟಕದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಯಾದಗಿರಿ, ರಾಯಚೂರು ಯಾಕೆ ಶಾಲೆಗೆ ಬರ್ತಾ ಇಲ್ಲ, ಯಾಕೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ, ಶಿಕ್ಷಕರಿಲ್ಲ, ಕೊಠಡಿಗಳಿಲ್ಲ, ಸಲಕರಣೆಗಳಿಲ್ಲ, ತಲೆ ಕೆಡಿಸ್ಕೊಳ್ಳಿಲ್ಲ. ಫಸ್ಟು ಮಕ್ಕಳೇ ಯಾಕೆ ಶಾಲೆಗೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡಿದ್ರು. ಅದಕ್ಕೆ ಕಾರಣ ಹಸಿವು. ಮೊದಲು ಹಸಿವು ಮುಕ್ತ ಕರ್ನಾಟಕವನ್ನಾಗಿ ಶಾಲೆಗಳಲ್ಲಿ ಮಾಡಿದ್ರೆ ಮಕ್ಕಳು ಕಣ್ಣು ಮುಚ್ಕೊಂಡು ಬರ್ತಾರೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಯಿತು. ಇದೇ ಕಾರಣಕ್ಕಾಗಿ ವಾರಕ್ಕೆ 6 ದಿನ ಮೊಟ್ಟೆ, ಹಾಲು, ರಾಗಿ ಮಾಲ್ಟ್, ಇದು ಮಧು ಬಂಗಾರಪ್ಪ ತಂದಂಥ ಅತಿ ದೊಡ್ಡ ಕ್ರಾಂತಿಕಾರಕ ಬದಲಾವಣೆ. ಮಕ್ಕಳಿಗೆ ಮನೇಲಿ ಊಟ ಸಿಗದೆ ಇರ್ಬೋದು, ನಾಳೆ ಬೆಳಗ್ಗೆ ಶಾಲೆಗೆ ಹೋದರೆ ರಾಗಿ ಮಾಲ್ಟ್ ಸಿಗುತ್ತೆ, ಹಾಲು ಸಿಗುತ್ತೆ, ಮೊಟ್ಟೆ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಂತ ಮಕ್ಕಳು ಶಾಲೆಗೆ ಬರಬೇಕು. ನಾನೇ TV9 ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಅನ್ನ 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 ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸದ್ದು ಮಾಡಿತ್ತು. ಆ ಕಾರ್ಯಕ್ರಮಕ್ಕೆ ಅವಾರ್ಡ್ಗಳು ಕೂಡ ಬಂದಿತ್ತು ನ್ಯಾಷನಲ್ ಲೆವೆಲಲ್ಲಿ. ಅದಕ್ಕೆ ಕಾರಣ ಅಪೌಷ್ಟಿಕತೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ದೂರ ಆಗಬೇಕನ್ನೋದು ಮಧು ಬಂಗಾರಪ್ಪ ಅವರ ಮೊದಲ ಗುರಿಯಾಗಿತ್ತು. ಅದನ್ನು ಚೆನ್ನಾಗಿ ನೆರವೇರಿಸಿದ್ರು. ಅದು ಅವ್ರು ಮಾಡಿದಂಥ ಮೊದಲ ಬದಲಾವಣೆ. ಅಲ್ಲಿವರೆಗೂ ಕೂಡ ಸಾಕಷ್ಟು ಟೀಕೆಗಳು ಬಂದವು. ಈ ಶಿಕ್ಷಣ ಸಚಿವ ಶಿಕ್ಷಕಗಳನ್ನ ತಗೋತಾ ಇಲ್ಲ, ಕೊಠಡಿಗಳು ಸರಿ ಇಲ್ಲ, ಸೋರ್ತಾ ಇದೆ, ಬಿದ್ದೋಗ್ತಾ ಇದೆ ಅಂತ. ಆದರೆ ಫಸ್ಟು ಮಕ್ಕಳು ಶಾಲೆಗೆ ಬರಬೇಕು ಅಂತ ಮಧು ಬಂಗಾರಪ್ಪ ಮಾಡಿದ್ದ ಅತಿ ದೊಡ್ಡ ಕೆಲಸ. ಅವ್ರ ತಂದೆಯವರು ಇದೇ ಕೆಲಸ ಮಾಡ್ತಾ ಇದ್ದಿದ್ದು. ಹೊಟ್ಟೆ ತುಂಬಿಸ್ಕೊ ಮಗ, ಯುದ್ಧ ಮಾಡ್ಬೋದು ಅಂತ ಹೇಳೋರು ಬಂಗಾರಪ್ಪ ಅವರು. ಇವತ್ತಿಗೂ ಅವ್ರ ಮನೆಗೆ ಯಾರೇ ಹೋದರೂ ಕೂಡ ಫಸ್ಟು ಹೊಟ್ಟೆ ತುಂಬಿಸ್ಕೊಳ್ಳಿ, ಊಟ ಮಾಡಿದ್ರ ಇಲ್ವಾ, ಆ ನಂತರ ಉಳಿದಿದ್ದ ಮಾತು ಅಂತಾರೆ. ನಂತರದಲ್ಲಿ ಮಧು ಬಂಗಾರಪ್ಪ ಮಾಡಿದ ಅತಿ ದೊಡ್ಡ ಕೆಲಸ 13,000 ಶಿಕ್ಷಕರ ನೇಮಕಾತಿ, 51,000 ಅತಿಥಿ ಶಿಕ್ಷಕರ ನೇಮಕಾತಿ. ಯಾವ ಶಿಕ್ಷಕನ ಸಚಿವರು ಬಂದಿದ್ರು ಇದನ್ನ ಮಾಡ್ತಿದ್ರೇನೋ, ಇದೇನು ದೊಡ್ಡ ವಿಷಯ ಅಲ್ಲ. ಆದರೆ ಮೊದಲು ಹಾಜರಾತಿಯನ್ನು ಕಡ್ಡಾಯಗೊಳಿಸಿ ನಂತರ ಶಿಕ್ಷಕರನ್ನು ನೇಮಿಸಿ, ಆ ನಂತರದಲ್ಲಿ ಮಧು ಬಂಗಾರಪ್ಪ ಮಾಡಿದ ಅತಿ ದೊಡ್ಡ ಕ್ರಾಂತಿ ಮಕ್ಕಳ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದು. ಏನಪ್ಪ ಅಂಥದ್ದೇನು ಮಾಡಿಬಿಟ್ರು ಅನ್ಬೋದು. ಸಪ್ಲಿಮೆಂಟ್ರಿ 2 ಸಪ್ಲಿಮೆಂಟ್ರಿಯನ್ನು PUC, SSLC ಮತ್ತು PUC ಮಕ್ಕಳಿಗೆ ನೀಡಿತು. ನಾವು SSLC ಓದುವಾಗಲೇ ಫೇಲ್ ಆಗಿಬಿಡ್ತೀನಿ ಅನ್ನೋ ರಿಸಲ್ಟ್ ಬರೋಕ್ಕೆ ಮುಂಚೆ ಫೇಲ್ ಆಗಿಬಿಟ್ಟೆ ಅಂತ ರಿಸಲ್ಟ್ ಬಂದ ಮೇಲೆ ಆತ್ಮಹತ್ಯೆಗಳು ಹೆಚ್ಚುತ್ತಿತ್ತು. ಇದು ಪೋಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರ ನಡುವಿನ ಮಾನಸಿಕ ಒತ್ತಡವನ್ನು ತುಂಬಾ ಹೆಚ್ಚು ಮಾಡ್ತಾಯಿತ್ತು. ರ್ಯಾಂಕಿಂಗ್ ಸಿಸ್ಟಮನ್ನು ನಾನು ಅನ್ಕೋತೀನಿ ವೀರಪ್ಪ ಮೊಯ್ಲಿ ಅವ್ರ ಟೈಮಲ್ಲಿ ಅನಿಸುತ್ತೆ ತೆಗೆದುಬಿಟ್ರು. ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕು. ಯಾಕಂದರೆ ಎಲ್ಲ ಕಷ್ಟಪಟ್ಟಿರ್ತಾರೆ, ಸಾವಿರಾರು ಮಕ್ಕಳು ಎಕ್ಸಾಮ್ ಬರ್ತಿರ್ತಾರೆ. ಯಾರೋ ಒಂದು 10 ಜನಕ್ಕೆ ರ್ಯಾಂಕ್ ಕೊಟ್ಬಿಟ್ಟು ಉಳಿದವ್ರು ದಡ್ರು ಅನ್ನಂಗೆ ಆಗಬಾರ್ದು. ರ್ಯಾಂಕಿಂಗ್ ಸಿಸ್ಟಮ್ ತೆಗೆದುಬಿಟ್ರು. ಈಗ ಪರ್ಸೆಂಟೇಜ್, ಈಗಲೂ ಕೂಡ ಸಾಕಷ್ಟು ಜನ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಿದ್ರು.
ಅದನ್ನು ದೂರ ಮಾಡಿದ್ರು ಮಧು ಬಂಗಾರಪ್ಪ ಅವರು. ಅದಕ್ಕೆ ಕಾರಣ ಸಪ್ಲಿಮೆಂಟ್ರಿ ಎಕ್ಸಾಮ್ಗಳು. ಅದರಲ್ಲೂ ಇನ್ನೊಂದು ಸ್ಪೆಷಾಲಿಟಿ ಇತ್ತು. ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ 150 ರೂಪಾಯೋ 200 ರೂಪಾಯೋ 250 ರೂಪಾಯೋ ಫೀಸ್ ಇತ್ತು. ಅದರಿಂದ ಸರ್ಕಾರಕ್ಕೆ ಒಂದು 18 ಕೋಟಿ ಹೊರೆ ಆಗ್ತಾಯಿತ್ತು. ಅದನ್ನು ಕೂಡ ಫ್ರೀ ಮಾಡಿದ್ರು. ಕಾರಣ ಮಕ್ಕಳು ಫಸ್ಟ್ ಟೈಮ್ ರಿಸಲ್ಟ್ ಬಂದಾಗ ಮನೇಲಿ ಹೇಳಿರ್ತಾರೋ ಇಲ್ವೋ, ಅಪ್ಪ ಅಮ್ಮನ ಹತ್ರ ರಿಸಲ್ಟ್ ಹೇಳದೆ ಮೈಂಟೈನ್ ಮಾಡಿರ್ತಾರೆ. ಇಲ್ಲ ಅಪ್ಪ ನಾನು ಪಾಸು ಅಂತ ಎಲ್ಲ ಅಪ್ತಿರು ಹೋಗಿ ಸರ್ಚ್ ಮಾಡಿರಲ್ಲ ಎಲ್ಲ ಪೋಷಕರು. ಸಪ್ಲಿಮೆಂಟ್ರಿಲಿ ಹೆಂಗಾರು ಮಾಡ್ಕೊಬಿಡೋಣ ಅಂತಾರೆ. ಸಪ್ಲಿಮೆಂಟ್ರಿ ಕಟ್ಟಕ್ಕೆ ಕಾಸು ಬೇಕಲ್ಲ, ಅದನ್ನೆಲ್ಲಿಂದ ತಗೊಬರೋದು SSLC ಮಕ್ಕಳು. ಈಗ 18 ಕೋಟಿ ಹೊರೆ ಆದರೂ ಪರವಾಗಿಲ್ಲ, ಒಂದಲ್ಲ 2 ಸಪ್ಲಿಮೆಂಟ್ರಿಯನ್ನು ಫ್ರೀಯಾಗಿ ಕೊಡಿ ಅಂದರು. ಜೊತೆಗೆ ಅದೇ ವರ್ಷದಲ್ಲೇ ಆ ಮಕ್ಕಳು ಜಾಯ್ನ್ ಆಗ್ಬೋದು, ಕಾಲೇಜ್ಗೋ ಅಥವಾ ಮುಂದಿನ ಡಿಗ್ರಿಗೋ ಜಾಯ್ನ್ ಆಗ್ಬೋದು. ಇದು ಮಧು ಬಂಗಾರಪ್ಪ ಅವ್ರು ಮಾಡಿದ 2ನೇ ಕೆಲಸ, ಮಕ್ಕಳನ್ನು ಮಾನಸಿಕವಾಗಿ ಸದೃಢರನ್ನಾಗಿ ಮಾಡೋದು. ಅಲ್ಲದೆ ತಾವು ಶಿಕ್ಷಣ ಸಚಿವರಾದ ಮೊದಲ ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲೂ ಇತ್ತು, ಉತ್ತರ ಕರ್ನಾಟಕದಲ್ಲಿತ್ತು, ಮಾಸ್ ಕಾಪಿಂಗ್. ಅದನ್ನು ನಿಲ್ಲಿಸಬೇಕು. ಸ್ವಂತ ಶಕ್ತಿಯಿಂದ ಮಕ್ಕಳು ಪರೀಕ್ಷೆಯನ್ನು ಬರೆದು ತೇರ್ಗಡೆ ಹೊಂದಿದ್ರೆ ಮಾತ್ರ ಅವರಿಗೆ ಭವಿಷ್ಯದಲ್ಲಿ ಎದ್ದು ನಿಲ್ಲೋಕ್ಕೆ ಸಾಧ್ಯ. ಇದರಿಂದ ರಿಸಲ್ಟ್ ಡೌನ್ ಆಯಿತು, ಇಲ್ಲ ಅಂತೇನಿಲ್ಲ. ಆದರೆ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಬಂತು. ಗ್ರೇಸ್ ಮಾರ್ಕ್ಸ್ ಕೊಟ್ಟರು, ಮಗದೊಂದು ಟೀಕೆಗಳು ಬಂತು, ಇಲ್ಲ ಅಂತಲ್ಲ. ಆದರೆ ಫೇರ್ ಎಕ್ಸಾಮ್ ಆಯಿತು. ಮೊದಲನೇದಾಗಿ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಬೇಕು. 2ನೇದು ಮಾನಸಿಕವಾಗಿ ಸದೃಢರಾಗಬೇಕು, ಅದಕ್ಕೆ ಸಪ್ಲಿಮೆಂಟ್ರಿ. 3ನೇದು ಮಾಸ್ ಕಾಪಿಂಗನ್ನು ನಿಲ್ಲಿಸ್ಬಿಟ್ರು. ಮುಂಚೆ ಅದೇ ಸುದ್ದಿ ಆಗಿಬಿಡೋದು, ಪೇಪರ್ ಲೀಕ್ಔಟ್ ಆಯಿತು, ಮಗದೊಂದು ಎಲ್ಲ ಕಡೆ ಕಾಪಿ ಚೀಟಿ, ಕಾಂಪೌಂಡ್ ಹತ್ರ ಓಡ್ಬಂದು ನಿಂತ್ಕೊತಿದ್ರು, ಇವೆಲ್ಲ ಸುದ್ದಿ ಆಗ್ತಿತ್ತು. ಅಂಥದ್ದು ಯಾವ ಸಮಸ್ಯೆಗಳು ಕೂಡ ಈ ಸರ್ಕಾರದ ಅವಧಿಯಲ್ಲಿ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾದ್ಮೇಲೆ ಕಂಡು ಬರಲಿಲ್ಲ. ಇದೀಗ ಮಧು ಬಂಗಾರಪ್ಪ ಅವ್ರು ಮಾಡ್ತಿರುವಂಥ ಮತ್ತೊಂದು ಕ್ರಾಂತಿ KPS ಶಾಲೆಗಳು. ಸರ್ಕಾರಿ ಶಾಲೆಗಳನ್ನೇ ಮುಚ್ಚಿಬಿಡ್ತಾರೆ, KPS ಶಾಲೆ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಬಂತು. ಗ್ಯಾರಂಟಿ ಸರ್ಕಾರ, ಅನುದಾನ ಇಲ್ಲ, ಯಾವುದು ಅಭಿವೃದ್ಧಿ ಆಗ್ತಾ ಇಲ್ಲ, ಊರುಗಳಲ್ಲಿ ರಸ್ತೆಗೆ ಟಾರ್ ಬೀಳ್ತಾ ಇಲ್ಲ. ಬೇಕಾದಾಗಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಆಮೂಲಾಗ್ರ ಬದಲಾವಣೆ ಆಗ್ತಿದೆ. ಅದ್ರ ಮೇಲೂ ಟೀಕೆಗಳನ್ನ ಮಾಡ್ತಾರೆ ಅಂದರೆ ಅವ್ರು ಇರೋದೇ ಟೀಕೆ ಮಾಡೋಕ್ಕೆ. ಯಾಕಂದರೆ ಅತಿ ದೊಡ್ಡ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವಾಗ ಸಮಸ್ಯೆಗಳಿದ್ದಿದ್ದೆ. ಬಜೆಟ್ನಲ್ಲೇ 500 KPS ಶಾಲೆಗಳು, ಕರ್ನಾಟಕ ಪಬ್ಲಿಕ್ ಶಾಲೆಗೆ ಅನುಮೋದನೆ ಸಿಕ್ತು. ಆದರೆ ಮಧು ಬಂಗಾರಪ್ಪ ಅಲ್ಲಿಗೆ ನಿಂತುಕೊಳ್ಳಲಿಲ್ಲ, ಇನ್ನೂ 300 ಬೇಕು ಅಂದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಗಣಿ ಪುನಶ್ಚೇತನ ಇಲಾಖೆ ಮಗದೊಂದು ಅಂತ ಹೇಳಿ ಮತ್ತೆ 300 ಶಾಲೆಗಳಾಗಬೇಕು ಅಂತ ಪಟ್ಟಿಡಿದ್ರು. ಉರ್ದು ಶಾಲೆಗಳನ್ನು ಕೂಡ KPS ಶಾಲೆಗೆ ಮಾರ್ಪಾಡು ಮಾಡೋ ಕೆಲಸಕ್ಕೆ ಬಂದರು. ಅಲ್ಲಿಗೆ ಕರ್ನಾಟಕದಲ್ಲಿ 6000 ಪಂಚಾಯಿತಿಗಳಿದೆ ಅಂದರೆ ಸದ್ಯಕ್ಕೆ 1000 KPS ಶಾಲೆಗಳನ್ನ ಮಾಡಬೇಕು ಉಳಿದಿರುವ 2.5 ವರ್ಷಗಳ ಅವಧಿಯಲ್ಲಿ ಅನ್ನೋದು ಮಧು ಬಂಗಾರಪ್ಪ ಅವರ ಗುರಿ. ಅಲ್ಲಿಗೆ ಪ್ರತಿ 6 ಗ್ರಾಮ ಪಂಚಾಯಿತಿಗೆ ಒಂದು KPS ಶಾಲೆ. KPS ಶಾಲೆ ಏನು ಅಂತ ಯಾರ್ಯಾರು ಊರಲ್ಲಿ ಆ ಶಾಲೆಗಳಿದೆಯೋ ಅವ್ರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ. ಎಲ್ಲ ಊರುಗಳಲ್ಲಿ ಇಲ್ಲ. ಅದು ಆಗ್ಬಿಡ್ತು ಅಂದರೆ ಮಗು ಸ್ಕೂಲ್ಗೆ ಅಂತ ಸೇರ್ಕೊಂಡ್ರೆ ಪ್ರೀ ನರ್ಸರಿಯಿಂದ PUCವರೆಗೂ ಕೂಡ ಒಂದೇ ಕ್ಯಾಂಪಸ್. ಸ್ಪೋರ್ಟ್ಸ್ ಇರಬೇಕು, ಎಜುಕೇಷನ್ ಇರಬೇಕು, ಜೊತೆಗೆ ಒಳ್ಳೆ ಫ್ಯಾಕಲ್ಟಿ ಇರಬೇಕು. ಮಗು ಸದೃಢವಾಗಿ ಪದೇ ಶಾಲೆ ಬದಲಾಯಿಸಿ ಮಗದೊಂದು ಪ್ರೈವೇಟ್ ಸ್ಕೂಲ್, ಖಾಸಗಿ ಶಾಲೆಗಳಲ್ಲಿ ಸಿಗುವ ಮಟ್ಟಕ್ಕೆ ಶಿಕ್ಷಣ ಸಿಗಬೇಕು ಅನ್ನೋದು ಮಧು ಬಂಗಾರಪ್ಪ ಅವರ ಕಲ್ಪನೆ. 1000 KPS ಶಾಲೆಗಳಾಗಲಿ, ಆದರೆ ಒಂದೇ ಒಂದು ಕರ್ನಾಟಕ ಸರ್ಕಾರಿ ಶಾಲೆಯನ್ನು ನಾವು ಮುಚ್ಚೋದಿಲ್ಲ ಅನ್ನೋ ವಾಗ್ದಾನವನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಶಿಕ್ಷಣ ಮಾತಾಡ್ತಾ ಇದೆ, ಮಧು ಬಂಗಾರಪ್ಪ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಅಂಶ ಇನ್ನೂ ಖುಷಿ ಅನಿಸಿದ್ದು, ಫಾರ್ ದ ಫಸ್ಟ್ ಟೈಮ್ ಆಫ್ ಕರ್ನಾಟಕ ಎಜುಕೇಷನ್ ಹಿಸ್ಟರಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಶಾಲೆಗೆ ಬಂದು ಶಿಕ್ಷಕರ ಜೊತೆ ಒಂದು ಸಮಾವೇಶನ ನಡೆಸಿದ್ರು ಇಡೀ ರಾಜ್ಯದಲ್ಲಿ. ತಮ್ಮ ಮಕ್ಕಳು ಏನು ಓದ್ತಾವ್ರೆ ಅನ್ನೋದು ಗೊತ್ತಾಗಬೇಕು ಪೇರೆಂಟ್ಸು. ಯಾರು ಸರ್ಕಾರಿ ಶಾಲೆಗಳಲ್ಲಿ ಪೇರೆಂಟ್ಸು ಟೀಚರ್ಸು ಮೀಟಿಂಗ್ ಮಾಡಿದ್ದನ್ನ ಎಜುಕೇಷನ್ ಹಿಸ್ಟ್ರಿಲಿ ಕೇಳಿದ್ದೀರಾ? ಅದನ್ನು ಮಾಡಿ ತೋರಿಸೋರು ಮಧು ಬಂಗಾರಪ್ಪ. ನಿಮ್ಗೆ ಅನಿಸ್ಬೋದು ಈ ವಿಡಿಯೋ ಉದ್ದಕ್ಕೂ ಮಧು ಬಂಗಾರಪ್ಪನ ಹೊಗಳ್ಕೊಂಡು ಹೋಯ್ತಾವ್ರಲ್ಲ, ಏನಪ್ಪ ಇದು? ಖಂಡಿತವಾಗಲೂ ಒಳ್ಳೆ ಕೆಲಸ ಮಾಡಿದಾಗ ಹೇಳಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಧು ಬಂಗಾರಪ್ಪ. ಅದರಲ್ಲೂ ಮಕ್ಕಳ ವಿದ್ಯಾಭ್ಯಾಸದ ವಿಚಾರ. ನಾನು ಅವ್ರ ಸಂದರ್ಶನಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದೆ. ಒಂದಷ್ಟು ದೊಡ್ಡ ಬಂಡ್ಲು ಫೈಲು. ಏನು ಸಾರ್ ಇದು ಅಂದೆ. ಪಕ್ಷಾತೀತವಾಗಿ ಶಾಸಕರುಗಳು ಮಧು ಬಂಗಾರಪ್ಪ ಅವರಿಗೆ ಬರೆದಿರುವಂಥ ಪತ್ರ, ನಮ್ಮ ಕ್ಷೇತ್ರದ ವ್ಯಾಪ್ತಿಗೆ KPS ಶಾಲೆಗಳನ್ನು ಕೊಡಿ. ಶಿಕ್ಷಣನ ಯಾರ್ರೀ ವಿರೋಧಿಸ್ತಾರೆ? ಮಕ್ಕಳ ವಿಚಾರದಲ್ಲಿ ಯಾರ್ರೀ ಹಣ ಮಾಡ್ತಾರೆ? ಸರ್ಕಾರದಲ್ಲಿ ಹಣ ಇಲ್ಲ ಅಂದರೂ ಕೂಡ ಅಜೀಂ ಪ್ರೇಮ್ಜಿ ಆಗಿರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳಾಗಿರ್ಬೋದು, ಎಲ್ಲ ಕಡೆಯಿಂದ ಮಧು ಬಂಗಾರಪ್ಪ ಹಣವನ್ನು ತಂದು ಶಾಲೆಗಳು ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ತುಂಬ ಖುಷಿ ಅನಿಸುತ್ತೆ.
ಇಂಥವ್ರನ್ನ ಎಜುಕೇಷನ್ ಮಿನಿಸ್ಟ್ರು ಮಾಡಿದೆ. ಯಾಕೆ ಈ ಹಿಂದೆ ಇದ್ದವ್ರು ಮಾಡೋಕ್ಕಾಗಲಿಲ್ವಾ? ಟೀಕೆ ಮಾಡೋರು ಅವ್ರ ಹೇರ್ ಸ್ಟೈಲ್ ಸರಿ ಇಲ್ಲ, ಅವ್ರ ಮಾತು ಸರಿ ಇಲ್ಲ, ಅವ್ರ ವರ್ತನೆ ಸರಿ ಇಲ್ಲ, ಏನು ಸರಿ ಇಲ್ಲ ಅಂದರೆ ಡೋಂಟ್ ಕೇರ್ ಅಂತಾರೆ ಮಧು ಬಂಗಾರಪ್ಪ. ಯಾಕೆಂದರೆ ಮಧು ಬಂಗಾರಪ್ಪ ಮಾತಾಡಬೇಕಾಗಿಲ್ಲ, ಈಗ ಅವರ ಕೆಲಸಗಳು ಮಾತಾಡ್ತಾ ಇವೆ. ವೀಕ್ಷಕರೇ, ನಿಜಕ್ಕೂ ತುಂಬಾ ಖುಷಿ ವಿಚಾರ ಅನಿಸುತ್ತೆ. ಹಾಸನಾಂಬೆ ದರ್ಶನದ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಜನರನ್ನ ಸಾಲಾಗಿ ಹೋಗಕ್ಕೆ ಬಿಟ್ಟಿದ್ದೆ ಇಷ್ಟು ದೊಡ್ಡ ಸುದ್ದಿ ಆಯಿತು ಇಡೀ ರಾಜ್ಯದಲ್ಲಿ ಅಂದಾಗ, ಮಕ್ಕಳ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಮೂಲೆಯಲ್ಲಿ ಮಕ್ಕಳು ಫಸ್ಟು ಹೊಟ್ಟೆ ತುಂಬಬೇಕು, ಅವ್ರ ಮಾನಸಿಕ ಒತ್ತಡ ಕಡಿಮೆ ಆಗಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಪ್ರೈವೇಟ್ ಸ್ಕೂಲ್ ರೇಂಜಿಗೆ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಕನಸು ಕಟ್ಕೊಂಡು ಆ ಕನಸಿನ ಹಾದಿಲಿ ಸಾಗ್ತಾ ಇದ್ದಾರಲ್ಲ, ಮಧು ಬಂಗಾರಪ್ಪ ಅವ್ರ ಕೆಲಸಕ್ಕೆ ಏನು ಅನ್ನಬೇಕು? ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಮಾಡಿ. ಶಿಕ್ಷಕರ ನೇಮಕಾತಿ ಮತ್ತೊಂದು ಮಗದೊಂದು ಗೊಂದಲಗಳು 100% ದೇವರೇ ಬಂದು ಸರ್ಕಾರ ಮಾಡಿದ್ರು ಕೂಡ ಜನರ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಲ್ಲ. ಮಧು ಬಂಗಾರಪ್ಪ ಅವ್ರ ಕೆಲಸದ ಬಗ್ಗೆ ಹಾಗೆ ಶಿಕ್ಷಣ ಕ್ರಾಂತಿ ರಾಜ್ಯದಲ್ಲಿ ಹೇಗಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.